ಸೊ ಯಾವಾಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬೇರೆ ಜೈಲಿಗೆ ಶಿಫ್ಟ್ ಮಾಡಿಕೊಡಿ ಅಂತ ಕೇಳಿದ್ರು ಇವತ್ತು ಅರ್ಜಿ ಸಲ್ಲಿಸಿ ಅಂತಂದ್ಬಿಟ್ಟು ಕೋರ್ಟ್ ಹೇಳಿತ್ತು. ಹಾಗಾಗಿ ಇವತ್ತು SP ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಜೊತೆಗೆ ಈ ಸಂಬಂಧ ವಾದ ಪ್ರತಿವಾದಗಳು ಕೂಡ ಇವತ್ತು ನಡೀಬಹುದು ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ, ದರ್ಶನ್ ಪರ ವಕೀಲರು ಅಪಿಯರ್ ಆಗ್ಬೋದು, ಬೇಡ ಪರಪ್ಪನಗ್ರಹದಲ್ಲಿ ಇರಿ ಅಂತ ಹೇಳ್ಬೋದು. ಈಗಾಗಲೇ ಪರಪ್ಪನಗ್ರಹ ಜೈಲಿನಲ್ಲಿ ಡಿ ಗ್ಯಾಂಗ್ ಇದೆ. VIP ಪಕ್ಕದ ಸೆಕ್ಯೂರಿಟಿ ಸೆಲ್ನಲ್ಲಿ ದರ್ಶನ್ಗೆ ವಾಸ. ಈ ಸೆಲ್ಗೆ ಯಾವುದೇ ಆರೋಪಿಗಳು ಸಿಬ್ಬಂದಿಗೆ ಎಂಟ್ರಿ ಇಲ್ಲ. ಕೋರ್ಟ್ನಲ್ಲೇ ಆರೋಪಿಗಳನ್ನು ಪ್ರತ್ಯೇಕವಾಗಿಡೋದಕ್ಕೆ ಮನವಿ ಮಾಡಿದರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಮೊನ್ನೆನೇ ಮಾಡಿದರು. ಕೊಲೆ ಕೇಸ್ ಆರೋಪಿಗಳ ಮೇಲೆ ಬೇರೆಯವರಿಂದ ಹಲ್ಲೆ ಆಗಬಹುದು. ಹೌದು, ಆ ಪಾಸಿಬಿಲಿಟೀಸ್ನ ನಾವು ತೆಗೆದುಹಾಕೋ ಹಾಗಿಲ್ಲ, ತಳ್ಳಹಾಕೋ ಹಾಗಿಲ್ಲ. ತುಂಬ ಹುಷಾರಾಗಿ ನೋಡ್ಕೋಬೇಕಾಗುತ್ತೆ. ಅಥವಾ ಪರಸ್ಪರ ಇವರೇ ಹೊಡೆದಾಡ್ಕೋಬಹುದು ಅಂತ ಕೂಡ SP ಅವರು ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಹೌದು ಸರ್, ಈ ಥರ ಆಗಬಹುದು. ಅವರವರೇ ಹೊಡೆದಾಡ್ಕೋಬೋದು, ಬೇರೆಯವರು ಬಂದು ಇವ್ರ ಮೇಲೆ ಹಲ್ಲೆ ಮಾಡ್ಬೋದು, ಜೈಲಿನ ಒಳಗೆ ಪ್ರಕರಣ ಸಂಬಂಧ ಒಳಸಂಚು ರೂಪಿಸಬಹುದು, ಇದು ಸಾಧ್ಯತೆ ಇದೆ. ಸೊ ತುಮಕೂರು ಜೈಲಿಗೆ ಶಿಫ್ಟ್ ಮಾಡುವಂತೆ ಮನವಿ ಮಾಡಿಕೊಂಡಿದ್ದರು ವಕೀಲರು. ತುಮಕೂರು ಜೈಲು ಅಂತಲೇ ಅಲ್ಲ, ನಿಯರ್ ಬೈ ಅಂತ. ಬಟ್ ಎಲ್ಲಿ ಸೆಕ್ಯೂರಿಟಿ ಚೆನ್ನಾಗಿದೆ, ಎಲ್ಲಿ ಅನುಕೂಲತೆಗಳಿದೆ ಅಲ್ಲಿಗೆ ಶಿಫ್ಟ್ ಮಾಡಬಹುದು. ಯಾವುದೇ ಅನಾಹುತ ಆಗದಂತೆ ಮುನ್ನೆಚ್ಚರಿಕೆ ವಹಿಸೋದಕ್ಕೆ ಸೂಚನೆಯನ್ನು ಕೂಡ ಕೋರ್ಟ್ ಕೊಟ್ಟಿತ್ತು. ಆ ರೀತಿ ಆಗಬೇಡಿ ಅಂತ ಇವತ್ತು ಅರ್ಜಿ ಸಲ್ಲಿಸ್ಕೊಳ್ಳಿ ಅಂತ ಕೂಡ ಕೋರ್ಟ್ ಹೇಳಿತ್ತು. ಅರ್ಜಿ ಸಲ್ಲಿಸ್ತಾರೆ ಇವತ್ತು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಸೊ ಹಾಗಾಗಿ ಇವಾಗ ಸದ್ಯಕ್ಕೆ ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನಗ್ರಹದಲ್ಲೇ ಇದ್ದರೂ ಕೂಡ ಶಿಫ್ಟ್ ಆಗ್ಬೋದು. ಕೋರ್ಟ್ನಲ್ಲೇ ಆರೋಪಿಗಳನ್ನು ಪ್ರತ್ಯೇಕವಾಗಿಡೋದಕ್ಕೆ ಮನವಿ ಮಾಡಿದರು. ಅಂದರೆ ನನ್ನ ಪ್ರಕಾರ ಎಲ್ಲರನ್ನೂ ಮತ್ತೆ ಒಂದೇ ಕಡೆಗೆ ಶಿಫ್ಟ್ ಮಾಡಲ್ಲ. ಅವ್ರೇನು ಮಾಡ್ತಾರೆ ಅಂತಂದರೆ ದರ್ಶನ್ ಒಬ್ಬರನ್ನ ಬೇಕಾದರೆ ಬೇರೆ ಕಡೆಗೆ ಶಿಫ್ಟ್ ಮಾಡ್ಕೋಬಹುದು, ಉಳಿದವರನ್ನು ಅದೇ ಜೈಲಿನಲ್ಲಿ ಪ್ರತ್ಯೇಕವಾಗಿ ಇಡುವಂತಹ ವ್ಯವಸ್ಥೆಯನ್ನು ಮಾಡ್ಬೋದು. ಎಲ್ಲರೂ ಒಂದೇ ಕಡೆ ಸೇರಿಬಿಟ್ರೆ ಒಳಸಂಚು ರೂಪಿಸ್ಬೋದು, ಗಲಾಟೆ ಆಗ್ಬೋದು, ಏನು ಬೇಕಾದರೂ ಆಗ್ಬೋದು ಅಂತಕ್ಕಂಥದ್ದು ಇವರ ವಾದ.